ಅಮೃತಜ್ಞಾನ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷ, 15 ಜುಲೈ 2025 ಮಂಗಳವಾರ. ಸೂರ್ಯೋದಯ ಬೆಳಗ್ಗೆ 6:02, ಸೂರ್ಯಾಸ್ತ ರಾತ್ರಿ 7:04. ಚಂದ್ರೋದಯ ರಾತ್ರಿ 10:22, ಚಂದ್ರಾಸ್ತ ಬೆಳಗ್ಗೆ 9:51. ಇಂದಿನ ತಿಥಿ ಪಂಚಮಿ ರಾತ್ರಿ 10:10 ರವರೆಗೆ, ನಂತರ ಷಷ್ಠಿ. ಯೋಗ ಸೌಭಾಗ್ಯ ಮಧ್ಯಾಹ್ನ 2:12 ನಂತರ ಶೋಭನ. ನಕ್ಷತ್ರ ಶತಭಿಷ ಬೆಳಗ್ಗೆ 6:56, ಪೂರ್ವ ಭಾದ್ರಪದ ಬೆಳಗ್ಗೆ 6 ಜುಲೈ 16 ರವರೆಗೆ, ನಂತರ ಉತ್ತರ ಭಾದ್ರಪದ. ಕರ್ಣ ಕೌಲವ ಬೆಳಗ್ಗೆ 11:21, ತೈತಿಲ ರಾತ್ರಿ 10:38 ರವರೆಗೆ, ನಂತರ ಗರಜ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ರಾತ್ರಿ 4:32 ರಿಂದ 5:16, ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12 ರಿಂದ 12:51. ಪ್ರಾತಃ ಸಂಧ್ಯಾ ರಾತ್ರಿ 4:54 ರಿಂದ 6:01, ಸಂಧ್ಯಾಕಾಲ ಸಂಜೆ 6:50 ರಿಂದ 7:57, ಅಮೃತಕಾಲ ರಾತ್ರಿ 9:59 ರಿಂದ 11:33. ಸರ್ವಾರ್ಥ ಸಿದ್ಧಿಯೋಗ ಬೆಳಗಿನ ಜಾವ 5:46 ಜುಲೈ 16 ರಿಂದ ಬೆಳಗ್ಗೆ 6:01 ಜುಲೈ 16 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 3:38 ರಿಂದ 5:14, ಯಮಗಂಡ ಕಾಲ ಬೆಳಗ್ಗೆ 9:13 ರಿಂದ 10:49 ರವರೆಗೆ, ವರ್ಜಕಾಲ ಮಧ್ಯಾಹ್ನ 12:39 ರಿಂದ 2:13, ದುರ್ಮುಹೂರ್ತ ಬೆಳಗ್ಗೆ 8:35 ರಿಂದ 9:26, ನಂತರ 11:19 ರಿಂದ 12:03 ಜುಲೈ 16 ರವರೆಗೆ. ಬೆಳಗ್ಗೆ 6 ಜುಲೈ 16 ರವರೆಗೆ ತಾರಬಲ ಇರುವ ನಕ್ಷತ್ರಗಳು: ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಮಗ, ಉತ್ತರ ಫಾಲ್ಗುಣಿ, ಚಿತ್ರ, ವಿಶಾಖ, ಜ್ಯೇಷ್ಠ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ರಾತ್ರಿ 11:58 ರವರೆಗೆ ಚಂದ್ರಬಲ ಇರುವ ರಾಶಿಗಳು: ಮೇಷ, ವೃಷಭ, ಸಿಂಹ, ಕನ್ಯಾ, ಧನು, ಕುಂಭ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ, ಮೀನ. ಇಂದಿನ ರಾಶಿ ಭವಿಷ್ಯ: ಮೇಷರಾಶಿ. ದಿನ ನಿಮ್ಮಲ್ಲಿ ತಾಜಾತನ ಮತ್ತು ಉತ್ಸಾಹ ತುಂಬಿರುವುದು. ಇಂದು ನಿಮಗೆ ಉಡುಗೊರೆ ದೊರೆಯಬಹುದು. ಆಸೆಗಳನ್ನು ನೆರವೇರಿಸಿಕೊಳ್ಳಲು ಅವಕಾಶ ದೊರೆಯುತ್ತದೆ. ಉದ್ಯೋಗದಲ್ಲಿ ಅಂದುಕೊಂಡ ಪ್ರಗತಿ ಸಾಧಿಸಬಹುದು. ಎಲ್ಲಾ ಮುಖ್ಯವಾದ ಕೆಲಸಗಳನ್ನು ದಿನದ ಆರಂಭದಲ್ಲೇ ಮುಗಿಸಿಕೊಳ್ಳಿ. ಪವಿತ್ರ ಸ್ಥಳಗಳ ದರ್ಶನ ಮಾಡುವಿರಿ. ಇಂದು ಪ್ರಯಾಣಕ್ಕೆ ಉತ್ತಮ, ಅದು ದೂರ ಪ್ರಯಾಣವಾದಲ್ಲಿ ಹೆಚ್ಚು ಫಲಪ್ರದವಾಗುವುದು. ವೃಷಭ ರಾಶಿ. ಈ ದಿನ ವೃತ್ತಿ, ಸ್ಥಳ ಅಥವಾ ವ್ಯಾಪಾರದಲ್ಲಿ ಗಮನಾರ್ಹ ಯಶಸ್ಸನ್ನು ಸಾಧಿಸಬಹುದು ಹಾಗೂ ನಿಮ್ಮ ಕೆಲಸಕ್ಕೆ ಆದರ ಸಮ್ಮಾನಗಳು ದೊರೆಯುವ ಸಂಭವವಿದೆ. ನಿಮ್ಮನ್ನು ಎಲ್ಲಾ ಪ್ರಶಂಸಿಸುವರು. ನಿಮ್ಮ ಮನೋಬಲ ಹೆಚ್ಚಾಗಿರುತ್ತದೆ. ನಿಮ್ಮ ಕುಟುಂಬದವರು ಮತ್ತು ಮಿತ್ರರ ಸಹಕಾರ ದೊರೆಯಬಹುದು. ಕೆಲಸಗಳೆಲ್ಲ ಅಂದುಕೊಂಡಂತೆ ಸಮಯಕ್ಕೆ ನೆರವೇರುವುದು. ಮನೆಯ ವಾತಾವರಣದಲ್ಲಿ ಶಾಂತಿ ಮತ್ತು ಸಂತೋಷವಿರುವುದು. ಮಿಥುನ ರಾಶಿ. ಇಂದು ದಿನದ ಆರಂಭ ಸ್ವಲ್ಪ ಸಾಧಾರಣವಿರುವುದು, ನಂತರದಲ್ಲಿ ತುಂಬಾ ಅನುಕೂಲಕರವಾಗಿದೆ. ಇಂದು ವ್ಯಾಪಾರದ ವಿಷಯವಾಗಿ ಪ್ರಯಾಣಿಸಬಹುದು. ಯಾರೊಂದಿಗೂ ವಿವಾದಗಳಲ್ಲಿ ತೊಡಗಬೇಡಿ. ಶಾಂತವಾಗಿದ್ದು ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಿ. ನಿಮ್ಮ ಹಣಕಾಸಿನ ಪರಿಸ್ಥಿತಿ ನಿಧಾನವಾಗಿ ಸುಧಾರಣೆಯಾಗುವುದು. ಧಾರ್ಮಿಕ ಪ್ರವಾಸ ಮಾಡುವ ಸಾಧ್ಯತೆಗಳಿವೆ. ಹಿಂದೆ ಮಾಡಿದ ಪುಣ್ಯ ಕಾರ್ಯಗಳ ಫಲ ಇಂದು ಪಡೆಯಬಹುದು. ಕಟಕ ರಾಶಿ. ಯಾವುದೇ ಹೊಸ ಕೆಲಸಗಳನ್ನು ಪ್ರಾರಂಭಿಸದಿರುವುದು ಉತ್ತಮ. ನೀವು ನಿಮ್ಮ ಕೋಪವನ್ನು ನಿಯಂತ್ರಿಸಿ ವೃತ್ತಿಯಲ್ಲಿ ಎಲ್ಲರೊಂದಿಗೆ ಉತ್ತಮವಾಗಿ ವರ್ತಿಸಿ. ವಿವಾದಗಳಿಂದ ದೂರವಿರಿ. ಇಂದು ನಿಮ್ಮ ಮನಸ್ಥಿತಿ ಗೊಂದಲಮಯವಾಗಿರುತ್ತದೆ. ಇಂದು ಹೋರಾಟದ ದಿನವಾಗಬಹುದು, ಹಾಗಾಗಿ ಆರೋಗ್ಯದ ಕಡೆ ಗಮನವಹಿಸಿ. ಕೆಲವು ಮುಖ್ಯ ಕೆಲಸಗಳಲ್ಲಿ ಸಮಸ್ಯೆಗಳಾಗಿ ಕೆಲಸಗಳು ಸ್ಥಗಿತಗೊಳ್ಳಬಹುದು. ಹಣಕಾಸಿನ ಸಮಸ್ಯೆಗಳಾಗಬಹುದು. ಸಿಂಹರಾಶಿ. ನಿಮ್ಮ ಎಲ್ಲಾ ಕೆಲಸಗಳು ಸುಲಭವಾಗಿ ನೆರವೇರುವುದು. ಇಂದು ನಿಮಗೆ ಆಸ್ತಿ ದೊರೆಯುವ ಸಾಧ್ಯತೆಯಿದೆ. ನಿಮಗೆ ಸಮಾಜದಲ್ಲಿ ಗೌರವಾದರಗಳು ದೊರೆಯುವವು. ನೀವು ವೃತ್ತಿ ನಿಮಿತ್ತ ಪ್ರಯಾಣ ಮಾಡುವಿರಿ. ಈ ದಿನ ವೈವಾಹಿಕ ಜೀವನದ ಉತ್ತಮ ದಿನಗಳಲ್ಲಿ ಒಂದಾಗಿರಬಹುದು. ಈ ದಿನ ನಿಮಗೆ ಓದು, ಬೋಧನೆ ಮತ್ತು ಸಂಗಾತಿಯೊಡನೆ ಸಮಯ ಕಳೆಯುವಲ್ಲಿ ಸಂತೋಷವನ್ನು ಕಾಣುವಿರಿ. ಇಂದು ಮನೆಗೆ ಉಪಯುಕ್ತ ವಸ್ತುಗಳನ್ನು ಖರೀದಿಸುವಿರಿ. ಕನ್ಯಾ ರಾಶಿ.
ಇಂದು ನೀವು ನಿಮ್ಮ ಹಳೆಯ ಮಿತ್ರರನ್ನು ಭೇಟಿ ಮಾಡುವಿರಿ. ಧಾರ್ಮಿಕ ಕಾರ್ಯಗಳಿಗೆ ನಿಮ್ಮ ಹಣ ಖರ್ಚು ಮಾಡಬಹುದು. ನೀವು ತೆಗೆದುಕೊಳ್ಳುವ ನಿರ್ಧಾರ ನಿಮಗೆ ಲಾಭದಾಯಕವಾಗಬಹುದು. ನಿಮ್ಮ ಮೇಲಧಿಕಾರಿಗಳು ನಿಮ್ಮೊಂದಿಗೆ ತುಂಬಾ ಸಂತೋಷವಾಗಿರುವರು. ಸರ್ಕಾರಿ ಕೆಲಸಗಳಲ್ಲಿ ಸಮಸ್ಯೆ ಬರಬಹುದು, ಅದನ್ನು ನಿಭಾಯಿಸುವಿರಿ. ಪ್ರೇಮ ಸಂಬಂಧಗಳಲ್ಲಿ ಹೆಚ್ಚಿನ ಸಂತೋಷವನ್ನು ಕಾಣುವಿರಿ. ತುಲಾರಾಶಿ, ಇಂದು ಮಿಶ್ರ ಫಲಗಳನ್ನು ಕಾಣಬಹುದು. ಇಂದು ನೀವು ಕೈಹಿಡಿಯುವ ಕಾರ್ಯ ನಿಮ್ಮ ಭವಿಷ್ಯತ್ತಿನ ನಿರ್ಮಾಣಕ್ಕೆ ಸಹಕಾರಿಯಾಗುವುದು. ಇಂದು ಕೆಲಸದ ಸ್ಥಳದಲ್ಲಿ ನಿಮಗೆ ಸೂಕ್ತವಾದ ಮತ್ತು ಹೊಂದಿಕೆಯಾಗುವ ಕೆಲಸಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಿ. ವೃತ್ತಿ ಸ್ಥಳದಲ್ಲಿ ನೀವು ಹೊಸ ಕೆಲಸವನ್ನು ಪಡೆಯಬಹುದು. ನಿಮ್ಮಲ್ಲಿನ ಹಲವು ನಕಾರಾತ್ಮಕ ಹವ್ಯಾಸಗಳಿಂದ ಹೊರಬರಲು ಪ್ರಯತ್ನಿಸಿ. ಮಕ್ಕಳ ವಿಷಯದಲ್ಲಿ ಜವಾಬ್ದಾರಿಗಳನ್ನು ನಿರ್ವಹಿಸಿ. ವೃಶ್ಚಿಕ ರಾಶಿ, ಈ ದಿನ ಯಾವುದೇ ಹೊಸ ಕೆಲಸ, ಹಣಕಾಸಿನ ತೀರ್ಮಾನವನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ಸೋಮಾರಿತನದಲ್ಲಿ ವೃಥಾ ಕಳೆಯಬೇಡಿ. ಅಂದುಕೊಂಡ ಕೆಲಸ ಆ ಜಾಗದಲ್ಲಿ ನೆರವೇರದಿರಬಹುದು. ತುಂಬಾ ಒತ್ತಡ ಎನಿಸುವುದು. ದಿನಾಂತ್ಯದ ವೇಳೆಗೆ ವ್ಯಾಪಾರದಲ್ಲಿ ಲಾಭವಾಗುವ ಸಾಧ್ಯತೆ ಇದೆ. ಕೆಟ್ಟ ಜನರಿಂದ ನಿಮ್ಮ ಮರ್ಯಾದೆಗೆ ಧಕ್ಕೆ ಬರುವ ಸಾಧ್ಯತೆ ಇದೆ. ಕುಟುಂಬ ಸದಸ್ಯರಲ್ಲಿ ಸಾಮರಸ್ಯ ನೆಲೆಸುವುದು. ಧನುರಾಶಿ, ಇಂದು ಎಲ್ಲಾ ಕೆಲಸ ಹಾಗೂ ವಿಷಯಗಳಿಗೂ ದಿನ ಉತ್ತಮವಾಗಿದೆ. ಮನೆಯ ಅವಿವಾಹಿತ ಸದಸ್ಯರ ಮದುವೆಯ ಬಗ್ಗೆ ಚರ್ಚೆ ಮಾಡುವಿರಿ. ಕಚೇರಿಯಲ್ಲಿ ನಿಮಗೆ ಪ್ರಮೋಷನ್ ಪಡೆಯುವ ಸಾಧ್ಯತೆ ಇದೆ. ಈ ದಿನ ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಉತ್ತಮ ಫಲಿತಾಂಶ ಪಡೆಯುವಿರಿ. ಸಮಸ್ಯೆಗಳನ್ನು ಸಮಾಧಾನವಾಗಿ ಪರಿಹರಿಸುವಿರಿ. ಇಂದಿನ ಸಮಯವನ್ನು ಕುಟುಂಬದವರೊಂದಿಗೆ ಸಂತೋಷಕರ ಹಾಗೂ ಆನಂದವಾಗಿ ಕಳೆಯುವಿರಿ. ಮಕರ ರಾಶಿ, ಇಂದು ನೀವು ನಿಮ್ಮ ಕೆಲಸದಲ್ಲಿ ನಿರತರಾಗಿರುತ್ತೀರಿ. ಧನಲಾಭಕ್ಕಾಗಿ ಹೆಚ್ಚಿನ ಪರಿಶ್ರಮ ಪಡಬೇಕಾಗುವುದು. ನಿಮ್ಮ ನೆರೆಹೊರೆಯವರೊಂದಿಗೆ ಆನಂದಕರ ಸಮಯವನ್ನು ಕಳೆಯುವಿರಿ. ಕುಟುಂಬದವರೊಡನೆ ಪ್ರೀತಿಯಿಂದ ವರ್ತಿಸಿ. ಅನಾವಶ್ಯಕ ಚಟುವಟಿಕೆಗಳಿಂದ ದೂರವಿರಿ. ಮುಖ್ಯವಾದ ಕಾಗದ ಪತ್ರಗಳನ್ನು ಜೋಪಾನ ಮಾಡಿ. ಇಂದು ಯಾವುದೇ ಸಾಲಗಳನ್ನು ತೆಗೆದುಕೊಳ್ಳಬೇಡಿ. ಆಹಾರದ ವಿಷಯದಲ್ಲಿ ಜಾಗ್ರತೆ ವಹಿಸಿ. ಕುಂಭರಾಶಿ, ಇಂದು ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಿ. ನೀವು ಯಾವುದಾದರೂ ಸಮಸ್ಯೆಯಲ್ಲಿ ಸಿಲುಕಿದರೆ ಇಂದು ಅದಕ್ಕೆ ಪರಿಹಾರ ಸಿಗುವುದು. ಇಂದು ನೀವು ಪಡುವ ಪರಿಶ್ರಮಕ್ಕೆ ಅರ್ಥಪೂರ್ಣ ಫಲಿತಾಂಶ ಪಡೆಯುವಿರಿ. ವ್ಯಾಪಾರ ಮತ್ತು ಅದಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ದಿನ ಅನುಕೂಲಕರವಾಗಿದೆ. ಈ ದಿನ ಆಕಸ್ಮಿಕ ಧನ ಪ್ರಾಪ್ತಿಯಾಗುವುದು. ಇಂದು ನೀವು ನಿಮ್ಮ ಹಣದ ಹೂಡಿಕೆ ಮಾಡಬಹುದು. ನೀವು ನೀಡಿದ್ದ ಹಣ ಹಿಂಪಡೆಯುವಿರಿ. ಮೀನ ರಾಶಿ, ಇಂದು ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಒಳಿತು. ವ್ಯಾಪಾರದಲ್ಲಿ ಖರೀದಿ ಮತ್ತು ಮಾರಾಟದಲ್ಲಿ ನಷ್ಟವಾಗುವುದು. ಎಚ್ಚರದಿಂದ ನಿರ್ವಹಿಸಿ. ಸಮಸ್ಯೆಗಳು ನಿಮ್ಮನ್ನು ಒತ್ತಡಕ್ಕೆ ಈಡು ಮಾಡದಂತೆ ನೋಡಿಕೊಳ್ಳಿ. ವೃತ್ತಿ ಮತ್ತು ಕುಟುಂಬದಲ್ಲಿ ನಿರ್ವಹಣೆಯ ಸಮತೋಲನೆ ಕಷ್ಟವಾಗಬಹುದು. ಈ ದಿನ ನಿಮ್ಮ ಮನಸ್ಸು ಒತ್ತಡದಿಂದ ಕೂಡಿರಬಹುದು. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.